ಇನ್ನು ದಾವಣಗೆರೆಯಲ್ಲಿ ಖೋಟಾ ನೋಟು ಜಾಲ ಈಗ ಪತ್ತೆಯಾಗಿದೆ. 3,75,400 ರೂಪಾಯಿ ಮೌಲ್ಯದ ನಕಲಿ ನೋಟ್ಗಳನ್ನು ಸೀಸ್ ಮಾಡಿದ್ದಾರೆ. ಈ ನಕಲಿ ನೋಟು ಚಲಾವಣೆ ಮಾಡ್ತಾ ಇದ್ದಂತಹ 4 ಜನರನ್ನ ಕೂಡ ಈಗ ಅರೆಸ್ಟ್ ಮಾಡಲಾಗಿದೆ. ಈ 4 ಜನರ ಬಳಿಯಿಂದ 3,75,400 ರೂಪಾಯಿ ಮೌಲ್ಯದ ಖೋಟಾ ನೋಟುಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕುಬೇರಪ್ಪ, ಸಂತೋಷ್ ಕುಮಾರ್, ವೀರೇಶ್ ಮತ್ತೆ ಹನುಮಂತಪ್ಪ, ಈ 4 ಜನರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಸಪ್ತಗಿರಿ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಬಂಧಿಸಿರೋದು. ಚಿರಡೋಣಿಯ ಸಪ್ತಗಿರಿ ಬಾರ್ ಅಂಡ್ ರೆಸ್ಟೋರೆಂಟ್ ಏನಿತ್ತು ಅಲ್ಲಿಗೆ ಬಂದಿದ್ರು ಇವರು. ಅಲ್ಲೇನೆ ಈ ಹಣವನ್ನ ಚಲಾವಣೆ ಮಾಡೋದಕ್ಕೆ ನೋಡಿದ್ದಾರೆ. ಆ ಟೈಮಲ್ಲೇ ಪೊಲೀಸರಿಗೆ ಖಚಿತ ಮಾಹಿತಿ ಇತ್ತು, ಇವರು ಖೋಟಾ ನೋಟ್ ದಂಧೆ ಮಾಡ್ತಾ ಇದ್ದಾರೆ, ಅದನ್ನು ಚಲಾವಣೆ ಮಾಡೋದಕ್ಕೂ ಕೂಡ ಇಲ್ಲಿಗೆ ಬರ್ತಾರೆ ಅನ್ನುವಂಥ ಗೊತ್ತಿತ್ತು. ನೋಡಿ ಅಲ್ಲಿ ಬಂಡ್ಲುಗಟ್ಟಲೆ 500 ರೂಪಾಯಿ ಮುಖಬೆಲೆಯ ನೋಟ್ಗಳು, ಇವೆಲ್ಲ ನಕಲಿ ನೋಟ್ಗಳು ಪ್ರಿಂಟ್ ಹಾಕೊಂಡು ಬಂದಿದ್ದಾರೆ. 500 ಇದೆ, 200 ಇದೆ, ಈ ಥರದ್ದು ಬೇರೆ ಬೇರೆ ಡೆನಾಮಿನೇಷನ್ ಇರುವಂತಹ ನೋಟ್ಗಳು. ಸೊ ಇವರು ಇದಿಷ್ಟನ್ನೇ ಚಲಾವಣೆ ಮಾಡ್ತಾ ಇರಲಿಲ್ಲ. ಅಂದರೆ ಎಲ್ಲ ಬರೀ ನಕಲಿ ನೋಟ್ಗಳನ್ನೇ ಕೊಟ್ಬಿಟ್ರೆ ಅನುಮಾನ ಬಂದ್ಬಿಡುತ್ತೆ ಅಂಥೇಳಿ ಈ ಅಸಲಿ ನೋಟಿನ ಜೊತೆಗೆ ನಕಲಿ ನೋಟ್ಗಳನ್ನು ಸೇರಿಸಿ ಕೊಡ್ತಾ ಇದ್ರಂತೆ ಈ ಗ್ಯಾಂಗ್. ಸೊ ವಿಚಾರ ಯಾವಾಗ ಪೊಲೀಸರಿಗೆ ಗೊತ್ತಾಯಿತು ಹಿಂಗೆ ಮಾಡ್ತಾ ಇದ್ದಾರೆ, ಅಸಲಿ ನೋಟಿನ ಜೊತೆ ಒಂದಷ್ಟು ನಕಲಿ ನೋಟ್ ಓಡಾಡ್ತಾ ಇದೆ ಅಂತ, 35,000 ಅಸಲಿ ನೋಟಿಗೆ ಹೆಚ್ಚು ಕಮ್ಮಿ 1.5 ಲಕ್ಷ, 1,35,000 ನಕಲಿ ನೋಟ್ಗಳನ್ನು ಸೇರಿಸೋದು. ಸೊ ಹಾಗೆ ಪ್ಲಾನ್ ಮಾಡಿಕೊಂಡು ಈ ಗ್ಯಾಂಗ್ ಕೆಲಸ ಮಾಡ್ತಾ ಇತ್ತು. ಕೆಲ ಜಿಲ್ಲೆಗಳಲ್ಲಿ, ಕೆಲ ಪ್ರದೇಶಗಳಲ್ಲಿ ಇವ್ರು ಹೋಗ್ತಾ ಇದ್ರು, ಅವುಗಳನ್ನು ಟಾರ್ಗೆಟ್ ಮಾಡ್ಕೋತಾ ಇದ್ರು. ಸೊ ಎಲ್ಲಿ ನಾವು ಈಸಿಯಾಗಿ ಖೋಟಾ ನೋಟ್ ಚಲಾವಣೆ ಮಾಡಬಹುದು ಅನ್ನುವಂಥದ್ದನ್ನು ನೋಡಿ, ಎಲ್ಲಿ ಹೆಚ್ಚಾಗಿ ಕ್ಯಾಶಲ್ಲಿ ಟ್ರಾನ್ಸಾಕ್ಷನ್ಸ್ ಆಗುತ್ತಲ್ಲ, ಇತ್ತೀಚೆಗೆ ಈಗಂತೂ UPIನೇ ಜಾಸ್ತಿ ಇದೆ, ಬಟ್ ಸ್ಟಿಲ್ ಈಗ ಮತ್ತೆ ನಮಗೆ UPI ಬೇಡ, ಕ್ಯಾಶ್ ಬೇಕು ಅನ್ನುವಂಥದ್ದು ಕೂಡ ಕೂಗು ಕೇಳಿ ಬರ್ತು. ಸೊ ಅದನ್ನೇ ಇವರು ಬಂಡವಾಳ ಮಾಡ್ಕೊಳ್ತಾ ಇದ್ರು. ಕಳೆದ ವರ್ಷ ಜೈಲು ಸೇರಿದ್ದ ಒಬ್ಬ ಆರೋಪಿ ಇದರಲ್ಲಿ ಕುಬೇರಪ್ಪ, ಇದೇ ನಕಲಿ ನೋಟ್ ಕೇಸ್ನಲ್ಲಿ ಜೈಲು ಸೇರ್ಕೊಂಡಿದ್ದಂಥ ಆರೋಪಿ ಮತ್ತೆ ವಾಪಸ್ ಬಂದು ಕಳೆದ ಫೆಬ್ರವರಿಯಲ್ಲಿ ಜಾಮೀನು ಪಡ್ಕೊಂಡು ಈ ಕುಬೇರಪ್ಪ ಹೊರಗಡೆ ಬಂದು ಹೆಸರಿಗೆ ತಕ್ಕಂಗೆ ನಾನು ಕುಬೇರ ಆಗಬೇಕು ಅಂಥೇಳಿ ಈ ಕೆಲಸದಲ್ಲಿ ತೊಡಗಿದ್ದ ಅಂಥೇಳಿ ಪೊಲೀಸರು ಕೂಡ ಹೇಳಿದ್ದಾರೆ. ಬಸವಾಪಟ್ಟಣ ಠಾಣೆಯಲ್ಲಿ ಆರೋಪಿ ವಿರುದ್ಧ ಕೇಸ್ ಕೂಡ ದಾಖಲಾಗಿತ್ತು. ಈತ ಹೊಸಪೇಟೆ, ಮೈಸೂರು ಇಲ್ಲೆಲ್ಲ ಈ ನಕಲಿ ನೋಟ್ಗಳನ್ನು ಚಲಾವಣೆ ಮಾಡ್ತಾ ಇದ್ದಂತೆ. ಖೋಟಾ ನೋಟು ಚಲಾವಣೆ ಮಾಡುತ್ತಿದ್ದ ಸಂಬಂಧ 4 ಜನ ಆರೋಪಿಗಳನ್ನು ಬಂಧಿಸಿ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಕಳಿಸ್ಕೊಟ್ಟಿರ್ತೇವೆ. ಈ ಹಿಂದೆ ಏನು 2024ರಲ್ಲಿ ನಾವು ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸನ್ನು ಮಾಡಿರ್ತೀವಿ. ಆ ಕೇಸಲ್ಲಿ ಮಾಡಿದ್ದಾಗ ಇಷ್ಟು ಇನ್ನೂ ಕೂಡ ಅವರು ಉಳಿಸ್ಕೊಂಡಿದ್ವಿ. ಈಗ ಎಷ್ಟು 3,75,400 ರೂಪಾಯಿ, ಒಂದು ಕೆಲವು 500 ರೂಪಾಯಿ ಮತ್ತು ಕೆಲವು 200 ರೂಪಾಯಿ ನೋಟುಗಳು ಇದ್ದಾವೆ. ಆ ಉಳಿದ ನೋಟುಗಳನ್ನು ಇವನು ಈಗ ಏನು ಕುಬೇರಪ್ಪ ಅನ್ನೋರು ಹನುಮಂತಪ್ಪನ ಮೂಲಕ, ಅವನು ಕೂಡ ಹನುಮಂತಪ್ಪ ಇವನ ಫ್ರೆಂಡ್ ಇದ್ದಾನೆ, ಇವನು ಬೇವೂರು ಕೊಟ್ಟೂರು ತಾಲೂಕವನು, ಅವನ ಮೂಲಕ ವೀರೇಶ್ ಮತ್ತು ಸಂತೋಷ್ ಕುಮಾರ್ ಇವನು ತಗೊಂಡು ಹೋಗ್ಬಿಟ್ಟು ವೀರೇಶ್ ಸಂತೋಷ್ ಕುಮಾರ್ ಅವರಿಗೆ ಕೊಟ್ಟು ಹಳ್ಳಿಗಳಲ್ಲಿ ಮತ್ತು ಎಲ್ಲಿ ಬ್ಯುಸಿ ಏರಿಯಾಸ್ ಇರುತ್ತೆ ಅಲ್ಲಿ ಎಲ್ಲ ಕೊಟ್ಬಿಟ್ಟು ಮತ್ತು ಕೆಲವು ಕಡೆ ಇಸ್ಪೀಟ್ ಆಡಬೇಕಾದ್ರೆ ಕೂಡ ನಾವು ಇದನ್ನು ಬಳಸಿದ್ದೀವಿ ಅಂತ ಹೇಳ್ತಾರೆ. ಸೊ ಈಗಾಗಲೇ